ಮಂಗಳೂರಿನ ಮೊಂಟೆಪದವುನಲ್ಲಿ ನಡೆದಂತಹ ದುರಂತ ಇಡೀ ರಾಜ್ಯವನ್ನೇ ಶೋಕ ಸಾಗರದಲ್ಲಿ ಮುಳುಗುವಂತೆ ಮಾಡಿತ್ತು. ಇಬ್ಬರು ಮಕ್ಕಳು ಮತ್ತು ಅಜ್ಜಿಯನ್ನ ಕಳೆದುಕೊಂಡಂತಹ ಕುಟುಂಬಕ್ಕೆ ಇದೀಗ ದಿಕ್ಕು ತೋಚದಂತಾಗಿದೆ. ಸಾವನ್ನಪ್ಪಿದ ಇಬ್ಬರು ಮಕ್ಕಳ ತಾಯಿ ಎರಡೂ ಕಾಲುಗಳನ್ನು ಕಳೆದುಕೊಂಡು ಅವರು ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ನಡೆಸುತ್ತಿದ್ದಾರೆ. ಮತ್ತೊಂದು ಕಡೆ ಮೀನುಗಾರಿಕೆಗೆ ತೆರಳಿದ್ದಂತಹ ಇಬ್ಬರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಅವರ ಸುಳಿವೇ ಸಿಕ್ಕಿಲ್ಲ. ಈ ಕುರಿತ ಒಂದು ವರದಿ ಇಲ್ಲಿದೆ. ಮೊಂಟೆಪದವು ದುರಂತದಲ್ಲಿ ಮಡಿದ ಮೂವರ ಅಂತ್ಯ ಸಂಸ್ಕಾರ. ಇಬ್ಬರು ಮಕ್ಕಳ ಕಳೆದುಕೊಂಡ ತಾಯಿ ಸ್ಥಿತಿಯು ಚಿಂತಾಜನಕ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರದಿಂದಾಗಿ ನಡೆದ ದುರಂತ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ಮೊಂಟೆಪದವು ಕೋಡಿ ಎಂಬಲ್ಲಿ ಗುಡ್ಡ ಮನೆ ಮೇಲೆ ಕುಸಿದು ಬಿದ್ದು ಮೂವರು ಸಾವನ್ನಪ್ಪಿದ್ರು. ಮನೆಯಲ್ಲಿ ಮಲಗಿದ್ದ 6 ಮಂದಿಯ ಪೈಕಿ ವೃದ್ಧೆ ಪ್ರೇಮ, 1 ವರ್ಷದ ಆರುಷ್, 2.5 ವರ್ಷದ ಆರ್ಯನ್ ಮಣ್ಣಿನಡಿ ಸಿಲುಕಿ ಸಾವನ್ನಪ್ಪಿದ್ರು. ಇಬ್ಬರು ಮಕ್ಕಳ ತಾಯಿ ಅಶ್ವಿನಿ ಮನೆಯ ಅವಶೇಷದ ಅಡಿಯಲ್ಲಿ ಸಿಲುಕಿದ್ರು. ಮಕ್ಕಳಿಗೆ ರಕ್ಷಾ ಕವಚವಾಗಿದ್ರೂ ಮಕ್ಕಳನ್ನ ಉಳಿಸಿಕೊಳ್ಳಲಾಗಲಿಲ್ಲ. ಇನ್ನು ಕುಸಿದ ಮನೆಯ ಸಮೀಪದಲ್ಲೇ ಇಬ್ಬರು ಮೊಮ್ಮಕ್ಕಳು ಅಜ್ಜಿಯ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಮಕ್ಕಳು ಇಹಲೋಕ ತ್ಯಜಿಸಿದ್ರು. ತಾಯಿ ಅಶ್ವಿನಿಗೆ ಇದ್ಯಾವುದೂ ಗೊತ್ತಾಗದೇ ಇದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತನ್ನ ಮಕ್ಕಳು ಎಲ್ಲಿ ಎಂದು ಕೇಳುತ್ತಲೇ ಆಸ್ಪತ್ರೆಯ ಹಾಸಿಗೆಯಲ್ಲಿ ಆ ಮಹಾತಾಯಿ ಕಣ್ಣೀರಿಡುತ್ತಿದ್ದಾರೆ. ಆಕೆಯ 2 ಕಾಲುಗಳು ಸ್ವಾಧೀನ ಕಳೆದುಕೊಂಡಿದ್ದು, 1 ಕಾಲನ್ನ ಸಂಪೂರ್ಣವಾಗಿ ತುಂಡರಿಸಿ ತೆಗೆಯಲಾಗಿದೆ. ಇನ್ನೊಂದು ಕಾಲಿನ ಪಾದವನ್ನು ತೆಗೆಯಲಾಗಿದೆ. ಸದ್ಯ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಅವರ ಸ್ಥಿತಿಯು ಚಿಂತಾಜನಕವಾಗಿದೆ. ಅದೇ ಆಸ್ಪತ್ರೆಯಲ್ಲಿ ಆಕೆಯ ಮಾವ ಕಾಂತಪ್ಪ ಪೂಜಾರಿಯು ಚಿಕಿತ್ಸೆ ಪಡೆಯುತ್ತಿದ್ದು ಕಾಲಿಗೆ ಗಂಭೀರ ಗಾಯಗಳಾಗಿದೆ. ಇತ್ತ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುತ್ತಿದ್ದ ಇಬ್ಬರು ಮೀನುಗಾರರು ಸಮುದ್ರದಲ್ಲಿ ನಾಪತ್ತೆಯಾಗಿದ್ದಾರೆ. ಮಂಗಳೂರಿನ ತೋಟಬೆಂಗ್ರೆ ನಿವಾಸಿಗಳಾದ ಕಮಲಾಕ್ಷ ಹಾಗೂ ಯಶವಂತ್ ನಾಪತ್ತೆಯಾಗಿದ್ದಾರೆ. ನಾಡ ದೋಣಿಯ ಮೋಟಾರ್ ಹಾಳಾಗಿ ಅವರ ದೋಣಿಯನ್ನ ನೀರು ಎಳೆದುಕೊಂಡು ಹೋಗಿದೆ. ದೋಣಿಯ ಅವಶೇಷಗಳು ದಡದಲ್ಲಿ ಸಿಕ್ಕಿದೆ. ಆದರೆ ಇಬ್ಬರು ನಾಪತ್ತೆಯಾಗಿದ್ದು ಶೋಧ ಕಾರ್ಯ ಮುಂದುವರೆದಿದೆ. ಇಬ್ಬರು ಮೀನುಗಾರರ ಮನೆಗೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಸಾಕಷ್ಟು ಪ್ರಾಣಹಾನಿಯಾಗಿದ್ದು ಅಲ್ಲಲ್ಲಿ ಅವಾಂತರಗಳು ನಡೆದಿದೆ. ಇನ್ನೂ ಕೆಲ ದಿನಗಳ ಕಾಲ ಇದೇ ರೀತಿ ಮಳೆ ಮುಂದುವರಿಯುವ ಮುನ್ಸೂಚನೆ ಹವಾಮಾನ ಇಲಾಖೆ ನೀಡಿದ್ದು ಜಿಲ್ಲೆಯ ಜನ ಮತ್ತಷ್ಟು ಆತಂಕದಲ್ಲಿದ್ದಾರೆ. ಸುಕ್ಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.